ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಬೆಳಗಾವಿಯಲ್ಲಿ ಕಳೆದ 45 ವರ್ಷಗಳಿಂದ ನಾನು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಸಮಾಜ ಸೇವೆ, ನೀರಾವರಿ ಹೋರಾಟ ಮತ್ತು ಉದ್ಯೋಗ, ಎಲ್ಲಕ್ಕೂ ಮುಖ್ಯವಾಗಿ ಉದ್ಯೋಗ, ಸರ್ಕಾರದಲ್ಲಿರುವಂತಹ ಹಳೆಯ ದಾಖಲೆಗಳನ್ನ ಸಂರಕ್ಷಣೆ ಮಾಡುವ ಕೆಲಸದಲ್ಲಿ ನಾನು ನಿರಂತರವಾಗಿ ಇದು 33ನೇ ವರ್ಷ. ನಾವೆಲ್ಲ ಬೆಳಗಾವಿಯಲ್ಲಿ ಕನ್ನಡ ಚಳವಳಿ ಆರಂಭ ಮಾಡಿದಾಗ ನಮ್ದು 3ನೇ ಪೀಳಿಗೆ ಗೋಕಾಕ್ ಚಳವಳಿಯಿಂದ ಏನ್ ಬಂದಿವಿ, ಅದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ. ಅದು ಅವ್ರ ತಪ್ಪಲ್ಲ, ಯಾಕಂದ್ರೆ ಬೆಳಗಾವಿ ಗಡಿ ಭಾಗದೊಳಗ ನಾಡು ನುಡಿ ಗಡಿ ಪರವಾಗಿ ಹೋರಾಟ ಮಾಡೋ ಮುಂದೆ ಹಿಂದಿನ ಇತಿಹಾಸವನ್ನ ತಿಳ್ಕೋಬೇಕಾಗತ್ತೆ. 1980ರ ಸುಮಾರಿಗೆ ವಿಕ್ರ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು. ಆ ಸಮಿತಿ ರಾಜ್ಯ ತುಂಬಾ ಸಂಚಾರ ಮಾಡಿತು. ಜನಾಭಿಪ್ರಾಯ ಏನ್ ಬಂತು ಅಂದ್ರೆ ಕನ್ನಡಕ್ಕೆ ಮೊದಲ ಸ್ಥಾನ ಇರಬೇಕು ಮಾಧ್ಯಮಿಕ ಶಿಕ್ಷಣದಲ್ಲಿ. ಅವ್ರು ಗೋಕಾಕ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಗೋ ಬ್ಯಾಕ್ ಗೋಕಾಕ್ ಅಂತ. ಅವಾಗ ಪಾಟೀಲ್ ಪುಟ್ಟಪ್ಪನವರು, ಬೆಂಗಳೂರಾಗ ಚಿದಾನಂದ ಮೂರ್ತಿ ಅವ್ರ ತಲೆಯಾಗ ಒಂದು ವಿಚಾರ ಬಂತು, ಬರೀ ನಾವು ಸಾಹಿತಿಗಳ ಕೂತ್ರ ಇದು ಯಶಸ್ಸು ಆಗೋದಿಲ್ಲ. ಅತ್ಯಂತ ಜನಪ್ರಿಯ ನಾಯಕರು ಯಾರು, ಜನಪ್ರಿಯ ವ್ಯಕ್ತಿ ಯಾರು ಅಂದ್ಕೊಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ತಲೆಯಾಗ ಬಂತು. ಅವಾಗ ಅವರೊಂದು ಪತ್ರ ಬರೀತಾರೆ. ಆ ಪತ್ರ ನನ್ನ ಕಡೆ ಇನ್ನೂ ಅವ್ರ ಹಸ್ತಾಕ್ಷರ ನನ್ನ ಕಡೆ ಇದೆ. ಏನಂತ, ಕನ್ನಡಕ್ಕಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಅಂತಂತಾರೆ. ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದ ಅಧಿಕಾರಕ್ಕೆ ಬಂತು. ಅದಕ್ಕೆ ಕನ್ನಡ ಕಾವಲು ಸಮಿತಿ ರಚನೆ ಮಾಡಿದ್ರು, ಕನ್ನಡ ಕಾವಲು ಸಮಿತಿ. ಅದರ ಮೊದಲ ಅಧ್ಯಕ್ಷರ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿ ಅದಾರಲ್ಲ ಅವರು. ಕನ್ನಡದ ಜಾಗೃತಿ, ಕನ್ನಡದ ಕಿಚ್ಚು ಇದನ್ನೆಲ್ಲ ಹೇಳ್ಬೇಕಾದ್ರೆ ನಾವು ಗೋಕಾಕ್ ಜಿಲ್ಲೆ ಬಗ್ಗೆ ಹೇಳ್ಬೇಕು. ಹಿಂದಿನ ಪೀಳಿಗೆಗೆ ನಾವು ಹೋದಲ್ಲೆಲ್ಲ ಹೇಳ್ತೇವೆ. 86ರಾಗ ನಡೆದ ಗಲಾಟೆ ದೊಡ್ಡ ಪ್ರಮಾಣದ ಹಿಂಸಾಚಾರ. 86ರೊಳಗ ಶರದ್ ಪವಾರ್ ಅಂತ ಹೇಳಿ ಮಹಾರಾಷ್ಟ್ರದ ನಾಯಕರಲ್ಲ, ಬೆಳಗಾವಿ ಒಳಗೆ ಒಂದು ಸೀಮಾ ಲಡಾಯಿ ಚಳವಳಿ ಆರಂಭ ಮಾಡಕ್ ಬೆಳಗಾವಿ ಬಂದ್ರು. ಶರದ್ ಪವಾರ್ ಬಂದ ದಿವಸ ಚೆನ್ನಮ್ಮ ಸರ್ಕಲ್ಗೆ ಅವನ್ನ ಮತ್ತು ಸುರೇಶ್ ಕಲ್ಮಡಿನ ಅರೆಸ್ಟ್ ಮಾಡಿದ್ರು. ಯಾರು, ಕೆ ನಾರಾಯಣ್ ತಗೊಂಡು ಕೊಲ್ಹಾಪುರಕ್ಕೆ ಬಿಟ್ಟು ಬಂದ್ರು. ಬೆಳಗಾವಿಗೆ ನೀರು ಪೂರೈಸುವಂತ ರಕ್ಕಸ್ಕೋಪ್ ಜಲಾಶಯ ನೀರು ಬರ್ತಿತ್ತಲ್ಲ, ಅದ್ರ ಒಡೆದ್ರು, ಅದರ ವಿಷ ಬೆರೆಸಿರು. 8 ದಿವಸ ನೀರು ನಮಗೆ ಸಿಗಲಿಲ್ಲ ಬೆಳಗಾವಿ ಮಂದಿಗೆ. ಕನ್ನಡ ಶಾಲೆಗಳು ಬೆಂಕಿ ಹಚ್ಚಿರು, ಕನ್ನಡ ಪತ್ರಿಕೆಯಲ್ಲಿ ಬೆಂಕಿ ಹಚ್ಚಿರು. ಹಿಂಡಲ್ಗಾ ಪಂಪಿಂಗ್ ಸ್ಟೇಷನ್ ಸುಟ್ರು. ಅಲ್ಲಿ ಹಿಂಡಲ್ಗಾ ರೋಡಿಗೆ ಹುತಾತ್ಮ ಭವನ ಕಟ್ಟಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ರು. ಅಲ್ಲಿ ಜಾಗ ತಗೊಂಡ್ರು. ಇನ್ನು ಕಟ್ಟಬೇಕೊಂಡ್ರಾಗ ನಾನು ಹಿಂದಿನ DC ನಿತೀಶ್ ಪಾಟೀಲ್ ಹೋಗಿ ತಗರದಾಗನ್ನೆ, ಇಲ್ಲಿ ಹುತಾತ್ಮ ಭವನ ಆದ್ರೆ ಕರ್ನಾಟಕದ ಜನತೆಗೆ ಒಂದು ರಾಂಗ್ ಮೆಸೇಜ್ ಹೋಗತ್ತೆ. MES ಮಾರಾಟ ಸಮಿತಿ ಅವರಿಗೆ ಮಹಾರಾಷ್ಟ್ರದ ಸಂಪೂರ್ಣ ಬೆಂಬಲ ಇತ್ತು. 90ರಾಗ ಮಹಾನಗರ ಪಾಲಿಕೆ ಎಲೆಕ್ಷನ್ ನಡೆದಾಗ MES ಅಧಿಕಾರ ಮೇಲೆ. MES 56ರಿಂದ ಅವರ ಅದಾರ. 90ರಾಗ ಸಂಭಾಜಿ ಪಾಟೀಲ್ರು ಮೇಯರ್ ಆದ್ರು ಬೆಳಗಾವಿ. MES ಇಂದ ಕರ್ನಾಟಕ ಸರ್ಕಾರ ಜೊತೆ ನಾವು ಕೈ ಜೋಡಿಸಿದಾಗನ ನಮ್ಮ ಅಭಿವೃದ್ಧಿ ಆಗತ್ತಂತೆ ಒಂದು ತಲೆ ಬಂತು. ಅಂಬೇಡ್ಕರ್ ಗಾರ್ಡನ್ ದೊಡ್ಡ ಸನ್ಮಾನ ಇಟ್ಬಿಟ್ರು. ಯಾರಿಗೆ? ಬಂಗಾರಪ್ಪನವ್ರಿಗೆ. ಅವಾಗನೇ ಹುಡಿಕಾಲ್ ಡ್ಯಾಮ್ ನಿಂದ ಬೆಳಗಾವಿಗೆ ನೀರು ಪೂರೈಸುವಂತ 25 ಕೋಟಿ ರೂಪಾಯಿ ಯೋಜನೆ. ಅವಾಗಿಂದ 40 ಕಿಲೋಮೀಟರ್ ಹುಡಿಕಾಲ್ ಡ್ಯಾಮ್ ನೀರು ಬರ್ಬೇಕಲ್ಲ. ಬದಲಾವಣೆ ಆಯ್ತು ಬೆಳಗಾವಿ ರಾಜಕೀಯದೊಳಗೆ, ಭಾಷಾ ರಾಜಕೀಯದೊಳಗೆ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯನ್ನು MES ಮೇಯರ್ ನೀವು ಕರ್ಕೊಂಡ್ ಬಂದಲ್ಲ ಅಂತ ಹೇಳಿ